ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲರ ಮೇಲೂ ನಾಗರ ಪಂಚಮಿ ಹಬ್ಬ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿರೋಂಥ ನಾಗರ ಪಂಚಮಿನ ನಾವು ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇನಕ್ಕಪ್ಪ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಂಬಿಕೆ ಭಕ್ತಿ ಇರೋದ್ರಿಂದನೇ ಅಲ್ವಾ. ನಮ್ಮ ಭಕ್ತಿ ನಂಬಿಕೆಯಿಂದ ಪಾಪ ಎಷ್ಟೋ ಜನಗಳದ್ದು ಜೀವನ ನಡೀತೈತೆ, ಅವ್ರ ಹೊಟ್ಟೆ ತುಂಬಕ್ಕೆ ಆಧಾರ ಆಗ್ತೈತೆ. ಸೊ ಅದು ಹೇಳ್ಬೇಕಂದ್ರೆ ಖುಷಿ ವಿಚಾರ. ಹೇಗಪ್ಪ ಅಂದರೆ, ಈಗ ಹೂ ಮಾರೋರಾಗಿರ್ಬೋದು, ಅರ್ಶಿನ ಕುಂಕುಮ ಮಾರೋರಾಗಿರ್ಬೋದು, ವೀಳ್ಯದೆಲೆ, ಬತ್ತಿ ಅದು ಇದು ಅಂತ ಪೂಜೆ ಐಟಮ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಎಷ್ಟೋ ಜನ ನಂಬಿಕೆ ಭಕ್ತಿ ಅನ್ನೋದ್ರಿಂದ ನಾವು ಅದನ್ನ ತಗೊಂಡು ನಾವು ದೇವ್ರ ಪೂಜೆ ಮಾಡ್ಬೇಕಂತ ಮಾಡ್ತೀವಿ. ಅದೇ ನಮ್ಮ ದೇಶದಲ್ಲಿ ನಂಬಿಕೆನೇ ಇಲ್ಲ ಅಂದಿದ್ರೆ ಎಷ್ಟೋ ಜನ ಬರೀ ಇಂಜಿನಿಯರು, ಡಾಕ್ಟ್ರು ಅಂತಲೇ ಎಲ್ಲ ಓದೋಕ್ಕಾಗುತ್ತೆ ಅಲ್ವಾ. ಹಾಗೆ ಪೂಜೆ ಮಾಡೋಣಾಗ ಹಾಲನ್ನ ಜಾಸ್ತಿ ವೇಸ್ಟ್ ಮಾಡಬೇಡಿ. ಕೆಲವೊಬ್ರು ಕುಡಿ ಹಾಲನ್ನ ಹೊಟ್ಟೆ ತುಂಬೋದು, ಕೆಲವೊಬ್ರಿಗೆ. ಮನೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಮನೆ ನೋಡಬೇಕು, ನೋಡೋಣ ಯಾವ್ದಾದ್ರು ಟೈಮ್ ಇವಾಗ 6 ಗಂಟೆಲಿ ಮನೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ್ದಾದ್ರು ಸಿಕ್ಕಿದ್ರೆ ಸಾಕು, ನೋಡೋಣ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಇಲ್ಲ, ಸ್ಕೂಲ್ ಕಳಿಸ್ತೀನಿ ನಾ. ಇದೆ ನೋಡಬೇಕು, ಖಾಲಿ ಇದೆಯಂತೆ, ನೋಡೋಣ ಮನೆ ಹೆಂಗೈತೆ ಅಂತ. ಸಿಕ್ಕರೆ ಕಾರ್ ಪಾರ್ಕಿಂಗ್ ಸಿಗ್ತಾಯಿಲ್ಲ, ಕಾರ್ ಪಾರ್ಕಿಂಗ್ ಸಿಕ್ಕರೆ ಮನೆ ಸಿಗೋಲ್ಲ. ನೋಡೋಣ ಇದು ಏನಾಗುತ್ತೆ ಅಂತ ಒಂದ್ಸಲಿ ನೋಡೋಣ. ಕಾಲ್ ಮಾಡ್ತಿದ್ದಾರೆ, ಇನ್ನೊಂದ್ಸಲಿ ಮಾಡಿ. ಮನೆ ಬೆಂಗಳೂರಲ್ಲಿ ಮನೆಗೆ ಪರದಾಟ, ಇನ್ನೊಂದ್ಸಲಿ ಮಾಡಿ ನೋಡಿ. ಎಲ್ಲೂ ಬಾಡಿಗೆ ಇಲ್ಲ, ಮನೆ ಖಾಲಿನೇ ಇಲ್ಲ ಅನಿಸ್ತೈತೆ. ಮತ್ತು ನಮ್ಮಂತೂ ಈ ಮನೆ ಹುಡ್ಕೋದು ಬೇಡ, ಏನು ಬೇಡ ಅನಿಸ್ಬಿಡ ಇದೆ. ಏನು ಮನೆ ಹುಡ್ಕೋದು ತೆಗಿ. ಹೇ, ನಂಗಂತೂ ಒಂದೊಂದು ಧೈರ್ಯ, ಬೀದಿ ನೋಡ್ತೆ ಅಂದ್ರೆ ಮನೆ ಬೇಡ ಅನಿಸುತ್ತೆ ಅಲ್ವಾ. ಈಗಿರೋ ಮನೆ ಎಷ್ಟು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಈ ಬೀದಿ ನೋಡಿದ್ರೆ ಪೂಜೆ ಮಾಡಿಸ್ಬಿಡೋದು. ನನಗೆ ಒಳ್ಳೆ ಮನೆ ಸಿಗಲ್ಲ, ನೋಡಬೇಕು. ಅಲ್ಲಿ 2 ದಿನ ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ನನಗೆ ಟೆನ್ಷನ್ ಇಲ್ಲ. ಗಾಡಿ ನಿಲ್ಸೋದು ಇಲ್ಲಿ ಎಲ್ಲಿ ಏನಿಲ್ಲ, ಹುಡುಕ್ಬೇಕು ಅಷ್ಟೇ. ಹುಡುಕ್ತಾನೆ ಮನೆ ಮುಂದೆ ನಿಮ್ಗೆ ಸಿಗುತ್ತಾ? 1 ವಾರ ಆಯಿತು. 1 ಅವರಿಂದ ಒಂದೇ ಮನೆ ನೋಡಿರೋದು. ಬೋರ್ಡ್ ಖಾಲಿ ಇರುತ್ತೆ, ಬಟ್ ಕಾರ್ ಪಾರ್ಕಿಂಗ್ ಇರೋಲ್ಲ. ಇನ್ನೂ ಹುಡ್ಕಾಡ್ತಾನೆ ಇದ್ದೀವಿ. ಏನಪ್ಪ, ಬೆಂಗಳೂರಲ್ಲಿ ಮನೆ ನೋಡಿದ್ರೆ ಇಷ್ಟೊಂದು ತರಿಯವೆ, ಬಟ್ ನಮ್ಗೆ ಸೂಟಾಗ ಸಿಗ್ತಿಲ್ಲ. ಹೋಗತ್ತೆ, ನಂಗೆ ತಲೆನೋವೇ ಬಂದ್ಬಿಡ್ತು ಬರೀ ಇಷ್ಟೊತ್ತು ನೋಡಿದ್ದಕ್ಕೆ. ನೋಡೋಣ, ಇನ್ನೊಂದು ಅವರ್ ನೋಡ್ಬಿಟ್ಟು ಹೋಗ್ತೀವಿ. ಇನ್ನೊಂದು ದಿನ ಬರ್ತೀವಿ ಅಷ್ಟೇ, ಇವತ್ತಿನ ಸಿಗಲಿಲ್ಲ ಅಂದರೆ. ಮನೆ ಹುಡುಕಿ ಸಾಕಾಯ್ತು ಇವತ್ತಿಗೆ. ಮನೆ ಹುಡುಕಿ ಹೊಟ್ಟೆ ಹಸ್ತು ಕೂಡ ಇದೆ. ಗೋಲ್ಗೊಬ್ಬ ತಿನ್ಬೇಕು. ಹಾಂ ಬೇಡ ಬೇಡ, ಏರಿ ಅದು ದೇವ್ರ ಮನೆ ಇಲ್ಲ, ಏನಿಲ್ಲ, ಬೇಡ. ಮನೆಗೆ ಸುತ್ತ ಗೋಲ್ಗೊಬ್ಬ ತಿನ್ನೋದು ಇದು ಅಂತ ಒಂದು ಗೋಲ್ಗೊಬ್ಬ. ಮನೆಗೆ ಬಂದು 2 to 3 ಅವರ್ ಹುಡುಕಿದ್ವಿ ಮನೇನ, ಒಂದೂ ಸಿಕ್ಕಿಲ್ಲ. ಒಂದಿನ ನೋಡ್ತೀವಿ ಅಷ್ಟೇ. ಇನ್ನು ಫೋನ್ ಮಾಡ್ಕೊಂಡ್ರೆ ಕಾರ್ ಪಾರ್ಕಿಂಗ್ ಇಲ್ಲ ಅಂತಾರೆ. ಯಪ್ಪ, ನಾನೇ ಸುಸ್ತಾಗಿ ಗೋಲ್ಗೊಬ್ಬ ಐಸಲ್ಲಿ ಕೂತ್ಬಿಟ್ಟಿದ್ದೀನಿ. ಕಾಲೆಲ್ಲ ನಿಂತೋದು. ನೋಡೋಣ, ನಾಳೆ ಒಂದು ರೌಂಡ್ ಹೋಗಿ ಬರ್ತೀನಿ. ಹಾಗಲ್ಲ ಫ್ರೆಂಡ್ಸ್, ಮನೆ ಹೋಗ್ತೈತೆ. ನಂಗಂತೂ ಕಾಲೆಲ್ಲ ನಿಂತೋಗ್ಬಿಟ್ಟೈತಿ. ಏನು ಅಡುಗೆ ಮಾಡೋದಪ್ಪ ಅಂತಲೇ ಗೊತ್ತೈತೆ. ನೋಡೋಣ, ಅಡುಗೆ ಮಾಡಬೇಕು. ಅಡುಗೆ ಮಾಡಿಲ್ಲ, ಎತ್ಕೊಬೇಡ ಬಿಡು. ಫ್ರೆಂಡ್ಸ್, ನೋಡೋಣ ಅಡುಗೆ ಮಾಡೋಣ. ತರಕಾರಿ ತೊಗೊಂಡ್ಬಿಟ್ಟು ಈರುಳ್ಳಿ ತೊಗೊಂಡು ಬಂದು ಅಷ್ಟೊಂದು ನನ್ನ ಮಗನ ಕೆಡು ಮಾಡ್ಕೊಂಡು ಸೊಪ್ಪಿನ ಪಲ್ಯ ಮಾಡ್ತಾರೆ. ನಾನು ಅನ್ನ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಸೊಪ್ಪಿನ ಪಲ್ಯ ಮಾಡೋದು ನಮ್ಮ ಮನೆಯವ್ರ ಕೆಲಸ ಈಗ. ಕಡೀರಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ. ಎಂಥದ್ದು ಇಲ್ಲ, ನಾರ್ಮಲಾಗಿ ಹಚ್ಚಿದ್ದೀರ. ವೀಡಿಯೋ ಮಾಡೋಕ್ಕಿಂತ ಮುಂಚೆ ಹಿಂಗೆ ಹಚ್ಚಿದ್ದೀರ, ಕೂತ್ಕೊಳ್ಳಿ. ಹೋಟೆಲ್ ಹಚ್ಚಿದ್ದಾರೆ ಈ ರೀತಿ.
ನಮ್ಮ ಮನೆಯವರು ಸೊಪ್ಪಿನ ಪಲ್ಯ ಮಾಡ್ತಾವ್ರೆ. ಕುಕ್ಕರ್ ವಿಸರ್ಸ್ಕೊತಾರೆ. ರೈಸ್ ಆಗೈತೆ, ನಾನು ಸಾಂಬಾರು ಮಾಡಬೇಕು. ಮಜ್ಜಿಗೆ ಮೆಣ್ಸಿಕಾಯಿ ಐತೆ, ಸೊ ಅದನ್ನು ಮಾಡ್ಕೋಬೇಕು. ಇನ್ನು ಬಟರ್ ಫ್ರೂಟ್ ಜ್ಯೂಸ್ ಕೂಡ ಮಾಡಿದ್ದಾರೆ. ಮಾಡಿ ನಾನು ಸಾಂಬಾರು ಮಾಡಕ್ಕೆ ಬರ್ತೀನಿ. ನನ್ನ ಮ್ಯಾಟ್ ಒಗಿಬೇಕು ಫ್ರೆಂಡ್ಸ್. ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದಾರೆ. ಇಲ್ಲಿ ನನ್ನ ಮಗ ಜ್ಯೂಸ್ ಕುಡಿತಾವನೆ. ಸೊಪ್ಪು ರೆಡಿ ಆಗೈತೆ. ಇದೆಲ್ಲ ಕ್ಲೀನ್ ಮಾಡ್ಬೇಕು ನಾನು. ಎಲ್ಲಕ್ಕಂತ ಕಿಳಿ ಕಂದ ಕಿಳಿಯೋ. ಸೊ ನಾನು ಹಚ್ಕೊಬಿಡ್ತೀನಿ ಈಗ ಬೀಗ ಈರುಳ್ಳಿನ. ಏನದು? ಏನದ ಕೇಳಿದ್ರೆ ನೀರು. ನನಗೆ ಉತ್ತರ ಕೊಡಕ್ ಬರ್ತಾನೆ. ಏನು ಇವನಿದು ಹಂಗೆ ಅಲ್ವಾ? ಚಿನಿ ಹರ್ಷ ಅಲ್ಲ ಕಡೆ ಸೊಪ್ಪು ನೋಡಿರ ಅಷ್ಟೊಂದರಿ ಇತ್ತು. ಬೇಯಿಸಿದ್ರೆ ಇಷ್ಟೊಂದರಿ ಕಮ್ಮಿ ಆಯ್ತದ ಅಂತ. ಸೊಪ್ಪು ಇದಕ್ಕೆ ಬೇಯಿಸಿದ್ರೆ ಕಮ್ಮಿನೇ ಆಯ್ತದೆ ಕಣ್ರಿ. ಇನ್ನು ಸೊಪ್ಪು ಕಮ್ಮಿ ಆಗ್ತದೆ. ಕಮ್ಮಿ ಚಟ್ನಿ ಹಾಕಬ. ಉಪ್ಪು ಕಮ್ಮಿ ಆಗಿದೆ. ನೀರು ನೋಟ್ ಹೋಗೋಣ ಬಿಡಿ. ಹೌದಾ? ಬಂದ ಸೊಪ್ಪು ಮಾಡೋದು ನಮ್ಮ ಟಾರ್ಗೆಟ್. ಸೊಪ್ಪು ಮಾಡ್ತಾ ಇದ್ದೀವಿ. ಸಾಂಬಾರು ಅನ್ನ ಸಾಂಬಾರು ಮಾಡೋದು ನಂದು, ನನ್ನ ಕೆಲಸ ಅಲ್ವಾ? 2 3 2 3 ನೀರು ಚಲ್ತಾವನೆ. ಹೊಡಿತೀನಿ. ಏಕೆ ಕೋಲ್ ತಗೊಳ್ಳ? ಬೇಡ. ಸೇಫ್ ಮಾಡಿ. ನಿನ್ನ ಮರೆತು ಹೋದರೆ ಈಗ ಬದುಕೆಯಲ್ಲಿ ಜೊತೆಯಲ್ಲಿ ಹೀಗೆ ಎಂದು ಹೆಂಗೈತೆ? ಹೆಂಗೈತ್ರಿ? ಉಪ್ಪಾಯ್ತು ಮಾಡಿಲ್ಲ ಆಗಿಲ್ಲ. ಸೂಪೈತೆ ಗೊತ್ತಾಗಲ್ಲ. ಇಲ್ಲ ಸರಿ, ಸೂಪರ್ ಐತೆ. ಕಾಳು ಹಾಕಿದ್ರೆ ಚೆನ್ನಾಗಿರೋದು. ಹೆಸರು ಕಳಿತಲ್ರಿ? ಒಳ್ಳೆ ಇಲ್ಲ ನೀನು ಫ್ರಿಜ್ ನೋಡ್ಬೇಕಾನೆ. ಸಗದಿರೋದು ಇಲ್ಲ. ಅಟ್ಲೀಸ್ಟ್ ನೀವು ಕೂಗಕ್ಕೆ ಹಾಕಿದ್ರಿ ಅಲ್ವಾ? ತೊಗರಿ ಬೇಳೆ ಹಾಕ್ಬೇಕಿತ್ತು ತಾನೆ. ಸರಿ ಮಾಡವ ಬೇಗ. ಈಗ ರೈಸ್ ನೋಡು ಮುಂದೆ ಒಂಚೂರು ಉಳಿಸ್ತೆ. ಸೊಪ್ಪು ಅಲ್ಲಿಂದ ಹೇಳಿ ಕಾಣ್ತೇನೆ. ಸೊಪ್ಪು ಮಾಡಕ್ ನಮಗೆ ಹೇಳಿದ್ರು ಮಿಸ್ಸಸ್ಸು. ಆಕ್ಚುಲಿ ಸೊಪ್ಪು ತಗೊಂಡ ನಾನು ತಗೊಂಡ ಕಾರಣಕ್ಕೆ ಸೊಪ್ಪಂದು ಈ ಒಗ್ಗರಣೆ ಹಾಕಿ ಸಾಂಬಾರು ರೈಸ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ಸೊಪ್ಪ ನಾನೇ ಸೋಸಿ ನಾನೇ ತೊಗೊಂಡು ಆಯ್ತಾ. ಈಗ ನಾನೇ ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಆಯ್ತಾ. ನೀವು ಮಾಡ್ಕೊಡ್ತೀನಿ, ಯಾರು ಮಾಡ್ಕೊಡ್ತಾರೆ ನನಗೆ? ಅದೇ ಕಟ್ಕೊಂಡಿರೋದಕ್ಕೆ ನಾನೇ ಮಾಡ್ತಾ ಕಟ್ಕೊಂಡಿರಕ್ಕಲ್ಲ. ಏನ್ ಗೊತ್ತಾ, ಬರೀ ಹೆಂಗಸು ಹುಡುಗಿಯ ಮೇಲೆ ಬರೀ ಗಂಡ ಮಾತ್ರ ಹೊರಗಡೆ ಮಾತ್ರ ದುಡಿಯೋದು, ಹೆಂಡತಿ ಬರೀ ಮನೇಲೆ ಮಾಡ್ಬೇಕಂತಿಲ್ಲ. ಎರಡನ್ನೂ ಹಂಚರ್ಸ್ಕೊಂಡು ಇಬ್ರು ಮಾಡ್ಬೇಕು. ಅದಕ್ಕೆ ಗಂಡ. ಆಮೇಲೆ ಒಗ್ಗರಣೆ ಎಲ್ಲ ನನ್ನ ಕೈಲಿ ಹಾಕ್ಸೋದು ಆಯ್ತಾ. ಚಿತ್ರಾನ್ನ ಆಗ್ಲಿ, ಪುಳೋಗರೆ ಆಗ್ಲಿ, ಆಮೇಲೆ ಇನ್ನೊಂದು ಅವಲಕ್ಕಿ ಚಿತ್ರಾನ್ನ ಆಗ್ಲಿ, ಅದೆಲ್ಲಾನು ನನ್ನ ಕೈಲ ಒಗ್ಗರಣೆ ಹಾಕ್ಸೋದು. ಇಷ್ಟೆಲ್ಲ ಮಾಡ್ತೀವಿ. ಇಷ್ಟೆಲ್ಲಾನು ನನ್ನ ಕೈಲ ಮಾಡಿಸೋದು. ಮನೇಲಿ ಇದ್ರೆ ಕುಕಿಂಗು ನಮ್ ಬಿಡ್ತಾರೆ ಮೊಬೈಲ್ ಇಟ್ಕೊಂಡು. ಅದ್ರಲ್ಲಿ ಈಗ ಅದು ಯಾವ್ದೋ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡ್ಬಿಟ್ಟವ್ರೆ. ಯೂಟ್ಯೂಬ್ ಬಗ್ಗೆ ಮಾತಾಡ್ಬೇಡಿ.
ಯೂಟ್ಯೂಬ್ ಓಪನ್ ಮಾಡಿದ್ದಾರೆ ಅಂದ್ಬಿಟ್ಟು ಏನೋ ಒಂದು ತಲೆನೋವು ಕುಂತಂಗೆ ಆಟ ಕುಂತಾರೆ ಆಯ್ತಾ, ಮಾತಾಡ್ಬೇಡಿ ಅಂತ. ನಾನು ಕೋಪ ಕಮ್ಮಿ ಮಾಡ್ತಾರೆ, ಅದಕ್ಕೆ ಯಾಕೆ ಅದಕ್ಕೆ ಸಾಕ್ತೀಯಾ? ಅಯ್ಯೋ ನಿಂಗೆ ಏನೇ ಹಾಕಿರೋದು ಏನು ಹಾಕೊಂಡು ಒಳ್ಳೇದು ಹೇಳಕ್ ಬಂದ್ರೆ ಹಿಂಗೆ ನೋಡಿ, ಏನ್ ಮಾಡ್ಬಿಡ್ತೀಯ ನೀನು? ನಾನು ಒದ್ದು ಓಡಿಸ್ತೀನಿ ಎಲ್ಲ, ನಾನೇ ಕೆಲಸ ಮಾಡ್ಕೊಟ್ಟು ನೋಡಿ. ಹೊರಗಡೆ ದುಡ್ಕೊಂಡ್ ಬರೋದು ಅಂದ್ರೆ ನಾನೇ ಪುರಾಣ ಅಂತೆ. ಯೂಟ್ಯೂಬ್ ಇದು ನೋಡಿ, ಅದು ಬೇರೆ ನೋಡಿ ಹಿಂಗೆ ಆಯ್ತಾ. ಒಳ್ಳೇದು ಹೇಳಿರಿ, ಯಾವಾಗ್ಲೂ ಮೊಬೈಲು ಮೊಬೈಲು ಮೊಬೈಲು. ಹೋಯ್ತಾ ಮನೆ ಬಿಟ್ಟೆ ಹೋಯ್ತೀನಿ ನಾನು. ನೋಡ್ತೀನಿ ಮನೆ ಬಿಟ್ಟು ಹೋಯ್ತಾಳಂತೆ. ಇನ್ನು ಫ್ರೆಂಡ್ಸ್ ನೈಟ್ ಊಟಕ್ಕೆ ಬಂದು ಮಜ್ಜಿಗೆ ಒಗ್ಗರಣೆ ಹಾಕಿದೆ, ಇನ್ನು ಮಜ್ಜಿಗೆ ಮೆಣಸಿನ್ಕಾಯಿ, ಸೊಪ್ಪಿನ ಪಲ್ಯ, ರೈಸು, ಇಷ್ಟು ನೈಟ್ ಊಟಕ್ಕೆ ಬಂದು ಮಾಡಿದ್ದು. ಯಾರೋ ಬಂದರು ಅಂತ ಫ್ರ್ಯಾಂಕ್ ಮಾಡಿದೆ. ಫ್ರ್ಯಾಂಕ್ ಮಾಡಿದ್ದಕ್ಕೆ ಹೋಗೋರು ಆ ಕಡೆಗೆ ನೋಡೋಕ್ಕೆ. ಫ್ರ್ಯಾಂಕ್ ಆದ್ರೆ ಯಾರು ಬಂದಿಲ್ಲ, ಆ್ಯಕ್ಚುಲಿ ಯಾರು ಬಂದಿಲ್ಲ, ಸುಮ್ಮನೆ ಹಂಗಂದೆ. ಹೆಂಗದೆ ಊಟ ಮಾಡ್ಬಿಟ್ಟು ಬಿಡೋದ್ಬಿಟ್ಟು ಎದ್ದೋದ್ರು ಯಾರೋ ಬಂದವ್ರೆ ಅಂತ ಹೇಳಿದ್ಕೆ. ಹೆಂಗೆ ಅದೇ ಟೈಮಿಗೆ ಅದ್ಯಾವ ಹುಡುಗನ ಮನೆಯಿಂದ ಹೋಯ್ತಿರ್ತೀವಿ.